ಕನ್ನಡ ಭಾಷೆ ಎಲ್ಲ ಭಾಷೆಗಳಿಗಿಂತಲೂ ಅತ್ಯಂತ ಸರಳ ಮತ್ತು ಸುಂದರ ಭಾಷೆ. ವೈಎಸ್ ಎಂಗನಗೌಡರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶಾತವಾಹನರ ಕಾಲದಿಂದ ಕದಂಬ ಚಾಲುಕ್ಯರು ಕೂಡ ಬೆಳೆಸಿದ ಭಾಷೆ ಅಂದ್ರೆ ಅದು ಕನ್ನಡ. ಕನ್ನಡ ಭಾಷೆಗೆ ತನ್ನದೇ ಆದ ಅಸ್ತಿತ್ವವನ್ನ ಹೊಂದಿದೆ ಎಂದು ನಿವೃತ್ತ ಪೊಲೀಸ್ ಉಪಾಧೀಕ್ಷಕರು ವೈಎಸ್ ಎಂಗನಗೌಡರ್ ಹೇಳಿದರು. ಅವರು ಕನ್ನಡ ಸಾಹಿತ್ಯ ವರ್ಧಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ರೈಸಿಂಗ್ ಸ್ಟಾರ್ ಆರ್ಟ್ ಅಂಡ್ ಕಲ್ಚರ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆರ್ಎಲ್ಎಸ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಂದ್ರಶೇಖರ್ ರೊಡ್ಡಿವಾಡ್ ಮಾತನಾಡಿ, ಕನ್ನಡ ಭಾಷೆ ಹೃದಯ ಭಾಷೆಯೊಂದಿಗೆ ತಾಯಿ ಭಾಷೆಯಾಗಿದ್ದು ಇದನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಯುವಕರದಾಗಿದೆ. ಶರಣರು ಮತ್ತು ದಾಸರು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನ ದಾಸರ ಪದಗಳನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಯುವ ಸಮೂಹಕ್ಕೆ ಕನ್ನಡ ಭಾಷೆಯ ಜ್ಞಾನ ಅತಿ ಅವಶ್ಯಕವಾಗಿದೆ ಎಂದು ಹೇಳಿದರು. ಆರ್ಎಲ್ಎಸ್ ಶಾಲೆಯ ಉಪಪ್ರಾಚಾರ್ಯರಾದ ಆರ್.ಬಿ. ಬಾನಪ್ಪನವರ್ ಅವರು ಮಾತನಾಡಿ, 2000 ವರ್ಷಗಳ ಹಿಂದಿನ ಇತಿಹಾಸ ಕನ್ನಡಕ್ಕಿದ್ದು ಇದನ್ನ ಉಳಿಸಿ ಬೆಳೆಸಲು ದಿಟ್ಟ ಹೆಜ್ಜೆ ಇಟ್ಟಿರುವ ಕನ್ನಡ ಸಾಹಿತ್ಯ ವರ್ಧಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ಕಾರ್ಯ ಶ್ಲಾಘನೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತರಾದ ರಂಜಾನ್ ದರ್ಗಾರ್ ಅವರು ಮಾತನಾಡಿ, ಕನ್ನಡ ಮಕ್ಕಳ ಭವಿಷ್ಯದ ಭಾಷೆ. ಕನ್ನಡಕ್ಕಿರುವ ಭವಿಷ್ಯ ಬೇರೆ ಯಾವ ಭಾಷೆಗೂ ಇಲ್ಲ. ಕನ್ನಡ ಉಳಿಸಿ ಬೆಳೆಸಲು ಹಾಗೂ ಸಾಹಿತ್ಯ ಆಸಕ್ತಿ ಉಣಬಡಿಸಲು ಎಂದು ನೀವಿರುವ ಶಾಲೆಗಳಿಗೆ ಸಾಹಿತಿಗಳು ಬಂದು ನಿಮ್ಮಲ್ಲಿ ಕನ್ನಡದ ಬೀಜ ಬಿತ್ತುತ್ತಿರುವ ಮತ್ತು ಹೆಮ್ಮರವಾಗಿಸುವ ಕನಸನ್ನ ಹೊತ್ತ ಸಂಸ್ಥೆಗಳ ಬಗ್ಗೆ ಶ್ಲಾಘನೆಯ ಮಾತುಗಳನ್ನ ನುಡಿದರು. ಈ ಸಂದರ್ಭದಲ್ಲಿ ಸಾಹಿತಿ ಮೊಹಮ್ಮದ್ ಅಲಿ ಕೂಡುಬಾಯಿ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಸಂಸ್ಥಾಪಕರಾದ ಎಂ.ಕೆ. ನದಾಫ್, ಪ್ರಮೀಳಾ ಜಕ್ಕಣ್ಣವರ್, ಎಂ.ಎಂ. ನದಾಫ್ ವೇದಿಕೆ ಮೇಲಿದ್ದರು. ಡಾಕ್ಟರ್ ಪ್ರಕಾಶ್ ಮಲ್ಗೆವಾಡ್ ಅತಿಥಿಗಳನ್ನ ಸ್ವಾಗತಿಸಿದರು. ಸುಧಾ ಕಬ್ಬೂರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವಿ.ಕೆ. ಸೋದರ್ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಮುನ್ನಡೆಯ ಕನ್ನಡದ ದಾರಿದೇವಿಗೆ ನೀನೇ. ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ ಕಾಮ ಕ್ರೋಧವ ನಡೆಸಿ ಕಾಪಾಡು ತಾಯಿ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ ಕಾಮ ಕ್ರೋಧವ ನಡೆಸಿ ಕಾಪಾಡು ತಾಯಿ. ಒಂದಾದ ದೇಶದಲ್ಲಿ ಬಂದಿ ಬಾಳದ ಸುತರ ಹೊಸದ ಸುಗಿಯಲ್ಲಿ ಬಿಗಿದು ಒಂದು ಗೂಡಿಸೆ ತಾಯೇ. ಕನ್ನಡದ ಕುಲದೇವಿ ಕಾಪಾಡುವ ತಾಯಿ. ಕನ್ನಡದ ಬಗ್ಗೆ ತಾವು ಎಷ್ಟೋ ಆಸಕ್ತಿಯಿಂದ ಕನ್ನಡ ಮೀಡಿಯಂದಲ್ಲಿ ಮಾಧ್ಯಮದಲ್ಲಿ ಕಲಿತಾ ಇದ್ದೀರಿ. ಕನ್ನಡದಲ್ಲಿ ಕಲಿತವರು ತೀರಾ ಅಲ್ಪ ಬುದ್ಧಿಯವರು ಅನ್ನುವ ತಿಳುವಳಿಕೆ ತಮ್ಮಲ್ಲಿ ಇರಬಹುದು, ಅದಲ್ಲ. ಕನ್ನಡ ಮಾಧ್ಯಮದಲ್ಲಿ ಕಲಿತಂಥವರು ಲಕ್ಷಾಂತರ ಜನ ಇದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಮ್ಮೊಂದಿಗಿದ್ದಂಥ ನಮ್ಮ ಸಾಹಿತಿ, ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತರಾದಂಥ ರಂಜಾನ್ ದರ್ಗಾರ್ ಅವರು ಬಸವಣ್ಣನ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆ ನಡೆಯುವ ವ್ಯಕ್ತಿ, ಖ್ಯಾತ ವ್ಯಕ್ತಿ. ಇಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ನಿಮಗೆ ತುಂಬಾ ಸಂತೋಷವಾಗ್ತದೆ. ಯಾಕಂದ್ರೆ ನಿಮಗೆ ಆ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಅವರ ನೆರಳು ನಿಮಗೆ ಬಿದ್ದರೆ ನೀವು ಕೂಡ ಒಬ್ಬ ಖ್ಯಾತ ಸಾಹಿತಿಯಾಗಿ, ಕಲಾಕಾರರಾಗಿ ನೀವು ಜಗತ್ ಪ್ರಸಿದ್ಧರಾಗ್ತೀರ ಅನ್ನುವಂಥ ಭಾವನೆಯಿಂದ ಅವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತಿನ ನಾವು ಕರೆದಿದ್ದೇವೆ. ಕನ್ನಡ ಉಳಿಸು ಬೆಳೆಸಲು, ವಿದ್ಯಾರ್ಥಿಯರಲ್ಲಿ ಸಾಹಿತ್ಯಾಭಿರುಚಿ ಗುಣಪಡಿಸಲು. ಯಾಕಂದರೆ ಬರ್ತಾ ಸಾಹಿತ್ಯಾಭಿರುಚಿ ಕಡಿಮೆ ಆಗಿಬಿಟ್ಟಿದೆ. ಕನ್ನಡದಲ್ಲಿ ಮಾತಾಡೋರು ಅವ್ರ ತಾಯಂದಿರು ಏನು ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತ್ರೆ ನಮ್ಮ ಮಕ್ಕಳು ತುಂಬ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು ಅಂಥೇಳಿ ಅವರು ಒಂದು ಆಸೆ ಕಟ್ಕೊಂಡಿದ್ದಾರೆ. ಅದು ತಪ್ಪು. ಯಾವುದೇ ಇರಲಿ, ಯಾವುದೇ ಸ್ಕೂಲಲ್ಲಿ ಓದಿರಲಿ, ಅದು ಶ್ರಮ ಪಟ್ಟು ಓದಿದರೆ ಮಾತ್ರ ಸಕ್ಸಸ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಹೀಗೆ ನಮ್ಮ ಎಲ್ಲ
ನಮ್ಮ ಮಾತಿಗೆ ಒಗಟ್ಟು ಬಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಇವರನ್ನು ಸ್ಮರಿಸ್ತೇನೆ. ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂದರೆ ಕನ್ನಡದ ಮೇಲಿನ ಪ್ರೀತಿ, ಓದುವ ಹವ್ಯಾಸ, ಆಸಕ್ತಿ, ಸಾಹಿತ್ಯಾಭಿರುಚಿ ಎಲ್ಲ ಕಡಿಮೆ ಆಗ್ತಾ ಇದೆ. ಮೀಡಿಯಾ ಪ್ರಭಾವದಿಂದ, ಇಂಗ್ಲಿಷ್ ಭಾಷೆಯ ಮೋಹದಿಂದ ಮಕ್ಕಳಲ್ಲಿ ಈ ಕನ್ನಡ ಕುಂಠಿತವಾಗುತ್ತಾ ಹೋಗ್ತಾ ಇದೆ. ಕನ್ನಡ ಶಾಲೆಗಳು ಮುಗಿಸ್ತಾ ಇವೆ, ಉರ್ದು ಸ್ಕೂಲ್ಗಳು ಕೂಡ ಮುಗಿಸ್ತಾ ಇವೆ. ಇದು ಯಾಕೆ ಆಗಬೇಕು? ಅದು ಮುಚ್ಚಬಾರದು ಅಂತಂದರೆ ನೀವು ಕನ್ನಡವನ್ನು ಮಾತಾಡಲೇಬೇಕು, ಶ್ರೇಷ್ಠ ಕೃತಿಗಳನ್ನು ಓದಲೇಬೇಕು. ಅಂದಾಗ ಮಾತ್ರ ನಿಮ್ಮ ಜ್ಞಾನ ನೀವು ಸಾಕಷ್ಟು ಆಳವಾಗಿ ತಿಳಿದುಕೊಳ್ಳಬಹುದು ಪ್ರತಿಯೊಂದು ವಿಷಯಗಳ ಬಗ್ಗೆ. ಈಗ ಸಾಹಿತ್ಯಾಸಕ್ತರು ಇದರ ಪರಿಹಾರಕ್ಕಾಗಿ ಚಿಂತಿಸುವುದನ್ನು ಮನಗಂಡು ನಾವೇನು ಮಾಡಿದ್ವಿ, ನಾವು ಕನ್ನಡ ಸಾಹಿತ್ಯವರ್ಧಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ರೈಸಿಂಗ್ ಸ್ಟಾರ್ ಯಾಕೆ ಈ ರೀತಿ ಆಗ್ತಾ ಇದೆ, ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಇವೆ, ನಾವು ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಿ ಕನ್ನಡ ಕಲಿಯುವಂತೆ ಅವರನ್ನು ಮನಸೆಳೆಯೋಣ ಅನ್ನುವಂಥ ಒಂದು ನಮ್ಮಲ್ಲಿ ದೀರ್ಘವಾಗಿ ವಿಚಾರ ಮಾಡಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಹುಟ್ಟಿಸೋಣ, ಸಾಹಿತ್ಯ ಆಸಕ್ತಿಯನ್ನು ಹುಟ್ಟಿಸೋಣ, ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ ಅನ್ನುವ ಒಂದು ತತ್ವದ ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕನ್ನಡ ಉಳಿಸಲು ಬೆಳೆಸಲು ವಿದ್ಯಾರ್ಥಿಯರಲ್ಲಿ ತುಂಬ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ತುಂಬ ಆಸಕ್ತಿಯಿಂದ ಕನ್ನಡವನ್ನು ಓದಿ ಯಾಕೆ ಇಲ್ಲಿವರೆಗೂ ನಡೆದುಕೊಂಡು ಬಂದಿದ್ದೀವಿ ಅಂತಂದರೆ, ನಿಮ್ಮಲ್ಲಿ ಆ ಬೀಜವನ್ನು ಬಿತ್ತಿದರೆ, ಕನ್ನಡದ ಬೀಜವನ್ನು ನಾವು ಬಿತ್ತು ಬಿಟ್ಟರೆ ಖಂಡಿತವಾಗಿ ಹೆಮ್ಮರವಾಗಿ ಬೆಳೀತದೆ ಅನ್ನುವಂಥ ಒಂದು ಆಶೆಯಿಂದ ನಾವು ನಿಮ್ಮಲ್ಲಿವರೆಗೆ ಬಂದಿದ್ದೇವೆ. ನೀವು ಕನ್ನಡವನ್ನು ಓದ್ರಿ, ಕನ್ನಡದ ಬಗ್ಗೆ ತಿಳಿದುಕೊಳ್ಳ್ರಿ, ಖ್ಯಾತನಾಮ ಹೊಂದಿದಂಥ ಕೃತಿಗಳನ್ನು ಓದಿ ವಿದ್ಯೆಯನ್ನು ಸಂಗ್ರಹಿಸ್ಕೊಡಿ. ಗುರು ಅಂತಂದ್ರೆ ಏನಪ್ಪ? ಗುರು ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗು ಅಂದರೆ ಜ್ಞಾನ, ಸಂಸ್ಕೃತ ಪದ, ಅದು ಒಂದು ಪದಾನೇ. ರು ಅಂದರೆ ಆತ್ಮ. ಜ್ಞಾನವನ್ನು ಆತ್ಮದವರೆಗೆ ಯಾರು ತಲುಪಿಸುತ್ತಾನೆ ಅವನೇ ಗುರು. ಇವರೆಲ್ಲ ತಮ್ಮ ಗುರುಗಳಿದ್ದಾರಲ್ಲ, ಜ್ಞಾನವನ್ನು ಆತ್ಮದವರೆಗೆ ತಲುಪಿಸೋರು. ಇವರನ್ನ ಮರಿಬೇಡ್ರಿ, ನಿಮ್ಮ ಪಾಲಕರನ್ನ ಮರಿಬೇಡ್ರಿ. ಈ ಒಂದು ವೇದಿಕೆ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ನನ್ನ ಪ್ರಸ್ತಾವ ಮುಗಿಸ್ತೀನಿ. ಮೊಟ್ಟ ಮೊದಲಿಗೆ ತಿಳ್ಕೊಳ್ಬೇಕು ನಮ್ಮ ಭಾಷೆ ಎಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ಈಗ ಬೆಳೆದಂಥ ಭಾಷೆ ಅಲ್ಲ, ಕ್ರಿಸ್ತಶಕ ಪೂರ್ವದಿಂದ ಬೆಳೆದಂಥ ಭಾಷೆ. ಈ ಭಾಷೆಗೆ ಲಿಪಿನೂ ಸಹಿತ ಹೆಚ್ಚು ಕಡಿಮೆ ಕ್ರಿಸ್ತಶಕ ಪೂರ್ವದಿಂದನೇ ಪ್ರಾರಂಭ ಆಗಿದೆ ಅಂತ ಇತಿಹಾಸಕಾರರು ಹೇಳೋದುಂಟು. ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಅದ್ಭುತವಾದಂಥ ಭಾಷೆ ಅಂತ ಬಹಳಷ್ಟು ಮಹನೀಯರು, ಕವಿಗಳು, ಅರಸರು ಇದನ್ನು ಹಾಡಿ ಹೊಗಳಿದ್ದಾರೆ. ಇದು ಕನ್ನಡ ಭಾಷೆ ನಮ್ಮ ರಾಜಮನೆತನಗಳಾದಂಥ ಶಾತವಾಹನರ ಕಾಲದಿಂದಲೂ ಸಹಿತ, ಅಂದರೆ ಕ್ರಿಸ್ತ ಶಕ ಪೂರ್ವದಿಂದ ಕನ್ನಡ ಭಾಷೆ ಅವರ ಆಡಳಿತ ಭಾಷೆಯಾಗಿತ್ತು. ನಂತರ ಆಳಿದಂಥ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು, ಅದು ಕನ್ನಡ ಭಾಷೆ ಬೆಳೀತಾ ಬಂತು. ಆದರೆ ಲಿಪಿಯಲ್ಲಿ ನಮ್ಮ ಕನ್ನಡ ಲಿಪಿ, ನೀವು ಇನ್ನೊಂದು ಈ ಆಂಗ್ಲ ಭಾಷೆಗೆ ಎಷ್ಟು ಒತ್ತನ್ನು ಕೊಡ್ತೀರಿ, ಅದಕ್ಕೆ ಅದರದೇ ಆದಂಥ ಲಿಪಿನೇ ಇಲ್ಲ. ಅವರು ಬೇರೆಯವ್ರದನ್ನು ಎರವಲು ತಗೊಂಡು ಬರೀತಾರೆ. ನಮ್ದು ಹಂಗಲ್ಲ, ನಮ್ಮದು ಸ್ವಂತ ಭಾಷೆ, ಸ್ವಂತ ಲಿಪಿ. ಮತ್ತು ಇದನ್ನು ದ್ರಾವಿಡ ಭಾಷೆ ಅಂತ ಕರೀತಾರೆ. ದ್ರಾವಿಡ ಭಾಷೆಗಳನ್ನು ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಇದ್ರೂ ಸಹಿತ ಕೆಲವು ಸಾಹಿತ್ಯಗಳು, ಇತಿಹಾಸಕಾರರು ಬ್ರಹ್ಮಿ ಲಿಪಿಯಿಂದ ಬೆಳವಣಿಗೆ ಹೊಂದಿದಂಥ ಈ ಕನ್ನಡ ಲಿಪಿ ಎಲ್ಲ ದ್ರಾವಿಡ ಭಾಷೆಗಳಿಗಿಂತ ಪೂರ್ವದಲ್ಲಿ ಬೆಳೆದಂಥದ್ದು ಅಂತಲೂ ಸಾಕಷ್ಟು ಪುರಾವೆಗಳು ಇವೆ. ಇದನ್ನು ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ತಾಮ್ರ ಶಾಸನಗಳಲ್ಲಿ ಹೆಚ್ಚು ಕಡಿಮೆ ಕ್ರಿಸ್ತಶಕ 1-2ನೇ ಶತಮಾನ ಅಥವಾ ಅದಕ್ಕಿಂತ ಪೂರ್ವದಲ್ಲಿನೇ ಪ್ರಾರಂಭವಾಯಿತು. ಆದರೆ ಶಿಲಾಶಾಸನಗಳಲ್ಲಿ ಇಲ್ಲಿಯವರೆಗೂ ಹಲ್ಮಿಡಿ ಶಾಸನ ಅತ್ಯಂತ ಹಳೆಯ ಕನ್ನಡ ಲಿಪಿಯಲ್ಲಿರುವಂಥ ಶಾಸನ ಅಂತಿತ್ತು. ಇತ್ತಿತ್ತಲಾಗಿನ ಸಂಶೋಧನೆಗಳ ಪ್ರಕಾರ ಶಿಕಾರಿಪುರ ತಾಲೂಕಿನ ತಾಳಗುಂದ ಅಲ್ಲಿ ಇರುವಂಥ ಕಾಕುತ್ಸವರ್ಮನ ಶಾಸನ ಅದಕ್ಕಿಂತ ಹಳೆಯ ಶಾಸನ ಅಂತ ಹೇಳ್ತಾರೆ. ಮೊದಲ ಸಾಹಿತ್ಯ ಹೇಗೆ ಬೆಳ್ಕೊಂಡು ಬಂತು ಅಂದರೆ ಅವರು ಮಾಡಿದಂಥ ಸಾಧನೆಗಳು, ಆಮೇಲೆ ದಾನ ದತ್ತಿಗಳನ್ನು ಕೊಟ್ಟಂಥದ್ದು, ಅಥವಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಈ ವಿಚಾರಗಳನ್ನು ಹೇಳುವಂಥದ್ದು, ಹೀಗೆ ಅದರಲ್ಲಿ ಬೆಳೆದು ಬಂತು. ಹೆಚ್ಚಾಗಿ ರಾಜ ಮಹಾರಾಜರು
ತಮ್ಮ ವಿಜಯೋತ್ಸವಗಳನ್ನು, ತಮ್ಮ ಆಡಳಿತವನ್ನು ಹೇಳುವಂಥ ಇದಕ್ಕಾಗಿ ಆ ಲಿಪಿಯನ್ನು ಬಳಸ್ಕೊತಾ ಬಂದರು. ಇದಕ್ಕೆ ಇನ್ನೊಂದು, ನಾವು ಬರೀ ಕನ್ನಡದವರಷ್ಟೇ ಇದಕ್ಕೆ ಹೋರಾಟ ಮಾಡಿಲ್ಲ. ಯಾಕಂದರೆ ಹಿಂದೆ ನಮ್ಮ ಕನ್ನಡದ ಅತ್ಯಂತ ಹಳೆಯ ಕನ್ನಡ ಕೃತಿ ಅಂದರೆ ಕವಿರಾಜ ಮಾರ್ಗ. ಅದನ್ನು ರಾಷ್ಟ್ರಕೂಟ ಅರಸರ ಅಮೋಘ ವರ್ಷ ರಾಜನ ಆಸ್ಥಾನದಲ್ಲಿರುವಂಥ ಶ್ರೀ ವಿಜಯ ಬರೆದಿರುವಂಥದ್ದು. ಅದು ನಮ್ಮ ಎಲ್ಲ ಕೃತಿಗಳಿಗೂ ಅಡಿಪಾಯ ಇದ್ದಂಥದ್ದು. ಈಗಾಗಲೇ ನಾವು ಮಾತಾಡುವಾಗ, ಅಧ್ಯಕ್ಷರು ನಾವು ಮಾತಾಡುವಾಗ ಚಿತ್ತಾಪುರ ಅನ್ನುವಂಥದ್ದು ಬಂತು. ಆ ಚಿತ್ತಾಪುರನೇ ಬದಿಗೆ ಒಂದು 10 ಕಿಲೋಮೀಟರ್ದಲ್ಲಿ ಮಳಕೇಡ ಅಂತಿದೆ, ಆ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಆ ಚಿತ್ತಾಪುರದಲ್ಲಿ ನಾಗಾವಿ ವಿಶ್ವವಿದ್ಯಾಲಯ, ನೀವು ಪಾಠದಲ್ಲಿ ಓದ್ತೀರಿ, ನಳಂದ ವಿಶ್ವವಿದ್ಯಾಲಯ, ನಾಗಾವಿ ವಿಶ್ವವಿದ್ಯಾಲಯ. ಆ ನಾಗಾವಿ ವಿಶ್ವವಿದ್ಯಾಲಯ ಇದ್ದದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಅದು ಕರ್ನಾಟಕದಲ್ಲಿ ಚಿತ್ತಾಪುರದಲ್ಲಿ. ಈಗಲೂ ಸಹಿತ ಅದಕ್ಕೆ ನಾಗಾವಿ ಅನ್ನೋ ಹೆಸರನ್ನೇ ಇದೆ. ಹೀಗೆ ಬೆಳೆದುಕೊಂಡಂತ ಬಂದದ್ದು. ನಂತರ ಮಹಾನ್ ಕವಿಗಳೆಲ್ಲ ಬಂದರು. ರನ್ನ, ಪಂಪ, ರನ್ನ, ರಾಘವಾಂಕ, ಹರಿಹರ, ಇವರೆಲ್ಲ ಸಾಕಷ್ಟು ನಮ್ಮ ಸಾಹಿತ್ಯಕ್ಕೆ ಬೆಳವಣಿಗೆ ಆಗಲಿಕ್ಕೆ ಕಾರಣೀಭೂತರಾದರು. ಮಹಾನ್ ಸಾಹಿತಿಗಳಾಗಿದ್ದರು. ಹಳೆಗನ್ನಡ, ಮಧ್ಯ ಕನ್ನಡ, ಹೊಸಗನ್ನಡ ಹೀಗೆ 3 ಭಾಗಗಳನ್ನಾಗಿ ಮಾಡಿದರು. ಈಗ ಇದರಲ್ಲಿ ಕುವೆಂಪು ಅವರು ಅಂತ ಹೇಳ್ತಾರೆ, ಅದನ್ನು ನಾವು ಹೇಳಿದಂದ್ರೆ ತಪ್ಪಾಗ್ತದೆ. ಕನ್ನಡ ಎನೆ ಕುಣಿದಾಡುವುದೆನ್ನ ಮನ, ಕನ್ನಡ ಎನೆ ಕಿವಿ ನಿಮೂರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಗಳು ತೆಕ್ಕಿನ ಮನೆ ಮೈ ಮರೆಯುವುದು. ಅಂದರೆ ಆಗಲೇ ಮೇಡಮ್ ಅವರೊಬ್ಬರು ಕುವೆಂಪು ಅವರದನ್ನೇ ಹೇಳಿದರು. ಆ ರೀತಿಯಾಗಿ ಸಾಕಷ್ಟು ನಂತರ ಬೆಳ್ಕೊಂಡು ಬಂತು. ಮತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಭಾಷೆ ಅಂದರೆ ಅದು ಕನ್ನಡ ಭಾಷೆ. ಭಾರತದಲ್ಲಿ ಕೊಡುವಂಥ ಅತ್ಯಂತ ಉನ್ನತ ಮಟ್ಟದ ಸಾಹಿತ್ಯಿಕ ಕೃತಿಗೆ ಕೊಡುವಂಥ ದೊಡ್ಡ ಸನ್ಮಾನದ ಪ್ರಶಸ್ತಿ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಕರ್ನಾಟಕವೇ ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ರಾಜ್ಯ ಆಗಿದೆ. ಸುಮಾರು 8 ಜನ, ಅದರಲ್ಲೂ ಧಾರವಾಡದಲ್ಲೇ ಬೆಳೆದಂಥವರು 4 ಜನ ಇದ್ದಾರೆ. ದ.ರಾ. ಬೇಂದ್ರೆ ಅವರು, ಆಮೇಲೆ ವಿಕ್ರ ಗೋಕಾಕ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು ಎಲ್ಲ ಇದೇ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಸಾಹಿತ್ಯ ಕೃತಿಯನ್ನು ಮಾಡಿದಂಥವ್ರು. ಅಂಥ ಒಂದು ದೊಡ್ಡ ಸಾಹಿತ್ಯಿಕ ಕೊಡುಗೆ ಇಲ್ಲಿದೆ. ಇನ್ನು ಚಾಲುಕ್ಯರ ಕಾಲದಲ್ಲಿ ಒಂದು ಕಪ್ಪೆ ಅರೆಭಟ್ಟನ ಶಾಸನ ಅಂತ ಬರ್ತದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಸಾಧುವಿಗೆ ಸಾಧು, ಮಾಧುರಂಗೆ ಮಾಧುರ್ಯಮು, ಪಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಅಂದರೆ ಇದು ಪೂರ್ವ ಹಳೆಗನ್ನಡದಿಂದ ಹಳೆಗನ್ನಡದ ಕಡೆಗೆ ಬರುವ ಕಾಲಘಟ್ಟದ ಇದು ಆಗಿತ್ತು. ಇದು ತ್ರಿಪದಿಯಲ್ಲಿತ್ತು. ಇನ್ನೊಂದು ನಿಮ್ಗೆ ಅತ್ಯಂತ ಸಾಕಷ್ಟು ಜನರಿಗೆ ತಿಳಿದೇ ಇರುವಂಥದ್ದು, ಹೆಚ್ಚು ಕಡಿಮೆ ಕ್ರಿಸ್ತಶಕ 150 ಅದರ ಕಾಲಘಟ್ಟ ಹೇಳ್ತಾರೆ. ಗ್ರೀಕ್ನಲ್ಲಿ ಒಂದು ನಾಟಕ, ಅದು ಹಾಸ್ಯ ನಾಟಕ. ನಮ್ಮ ಭಾರತದ ಒಬ್ಬ ರಾಜ ಆ ಗ್ರೀಕನ ಯುವರಾಣಿಯನ್ನ ಅಪಹರಿಸಿಕೊಂಡು ಬಂದಿರ್ತಾನೆ. ಅವಳನ್ನು ಬಿಡಿಸಿಕೊಳ್ಳಲು ಅವರ ಸಹೋದರರು ಹೋರಾಟ ಮಾಡ್ತಾರೆ. ಆ ನಾಟಕದಲ್ಲಿ ಸಂಭಾಷಣೆ ಬರ್ತದೆ. ಎಲ್ಲವೂ ಗ್ರೀಕ್ ಭಾಷೆಯಲ್ಲಿರ್ತದೆ. ಒಂದು ವಾಕ್ಯ ಮಾತ್ರ ಅದು ಯಾರಿಗೂ ಅರ್ಥ ಆಗೋದಿಲ್ಲ, ಎಷ್ಟೋ ವರ್ಷಗಳವರೆಗೆ ಅರ್ಥ ಆಗೋದಿಲ್ಲ. ನಂತರದಲ್ಲಿ ಒಬ್ಬ ವಿದ್ವಾಂಸರು ಅದನ್ನು ಕಂಡುಹಿಡಿತಾರೆ, ಅದು ಕನ್ನಡ ಭಾಷೆ ಅಂತ. ಇದು ಕ್ರಿಸ್ತಶಕ 150 ಸಮಯದಲ್ಲಿ ಗ್ರೀಕ್ನಲ್ಲಿ ಇರುವಂಥದ್ದು. ಅಂದರೆ ನಮ್ಮ ಕನ್ನಡ ಭಾಷೆ ಎಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿತ್ತು, ಬೆಳೆದಿತ್ತು ಅಂತ. ಅದು ಏನಂದರೆ, ಅವಾಗೇನು ಸಂಭಾಷಣೆ ನಡೀತದೆ ಅವರ ಮಧ್ಯದಲ್ಲಿ ಆ ಯುವರಾಣಿಯನ್ನು ಬಿಡಿಸಿಕೊಳ್ಳಲು, ಆ ಶಬ್ದ ಹೇಳ್ತೀನಿ, ಬೇರೆ ಕೊಂಚ ಮಧು ಪಾತ್ರೆಗೆ ಹಾಕಿ. ಇದು ಗ್ರೀಕ್ ಲಿಪಿಯಲ್ಲಿ ಇರುವಂಥ, ಗ್ರೀಕ ಭಾಷೆಯ ಮಧ್ಯದಲ್ಲಿ ಇರುವಂಥ ಇದು ಶಬ್ದ. ಬೇರೆ ಕೊಂಚ ಮಧು ಪಾತ್ರೆಗೆ ಹಾಕಿ. ಅಂದರೆ ಅವರು ಮದ್ಯಪಾನ ಸೇವಿಸ್ತಾ ಇದನ್ನು ಚರ್ಚೆ ಮಾಡ್ತಾ ಇರ್ತಾರೆ, ಸಂಭಾಷಣೆ ನಡೆದಿರ್ತದೆ. ಈ ನಮ್ಮ ರಾಜ ಏನಿರ್ತಲ್ಲ, ಆ ರಾಜನಿಗೆ ಬೇರೆ ಪಾತ್ರೆಯಲ್ಲಿ, ಅಂದರೆ ಬೇರೆ ಪಾತ್ರೆಯಲ್ಲಿ ಕೊಂಚ ಮಧು, ಮಧು ಅಂದರೆ ಮದ್ಯ,
ಹಾಕಿ ಅಂಥೇಳಿ ಆ ಶಬ್ದ ಎಷ್ಟೋ ವರ್ಷಗಳವರೆಗೆ ಅದು ಕನ್ನಡ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಇದು ಕನ್ನಡದ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಇದೆಲ್ಲ ನಿಮಗೆ ಬ್ಯಾಕ್ಗ್ರೌಂಡ್ ಅಂದರೆ ಹಿನ್ನೆಲೆ ಹೇಳುವ ತಾತ್ಪರ್ಯ ಏನಂತಂದರೆ, ಇಂಥ ಒಂದು ಕನ್ನಡ ಭಾಷೆ, ಇಂಥ ಒಂದು ಕನ್ನಡ ಲಿಪಿಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಆಂಗ್ಲ ಭಾಷೆಗೆ ಮೂವ್ ಹೋಗ್ತಾ ಇದ್ದೀವಿ. ಇದು ಈಗಾಗಲೇ ಗುಡುಬಾಯಿ ಅವರು ಹೇಳಿದರು, ಸಾಕಷ್ಟು ಜನ ನಮ್ಮಲ್ಲಿನೇ ಈಗ ನಾವೇನು ನಮ್ಮ ಉನ್ನತ ಇದು ಏನಿದೆ ಆಡಳಿತ, ಈಗ ನಾವೇನು ಅದನ್ನು IAS IPS ಅಂತ ಏನು ಕರಿತೀವಲ್ಲ, ಅದರಲ್ಲಿ ಸಾಕಷ್ಟು ಜನ ಕನ್ನಡ ಮಾಧ್ಯಮದಲ್ಲಿ ಓದಿ ಆ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅಂದರೆ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತನೂ ಆಗಿದ್ದಾರೆ. ಅಂದರೆ ಸುಮಾರು 40-50 ವರ್ಷದ ಹಿಂದೆಯೇ ಯಾವುದೇ ನಮಗೆ ಸವಲತ್ತುಗಳು ಇಲ್ಲದ ಕಾಲದಲ್ಲಿಯೂ ಸಹಿತ ಕನ್ನಡದಲ್ಲಿ ಓದಿ ಆ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ನೀವು ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸ್ತೀರಿ, ಎಷ್ಟು ಅದಕ್ಕೆ ಬೆಲೆ ಕೊಡ್ತೀರಿ, ಅಷ್ಟು ನಿಮಗೆ ಯಶಸ್ಸು ಸಿಗ್ತದೆ. ಆ ಯಶಸ್ಸು ಹೇಗೆ ಸಿಗ್ತದೆ ಅನ್ನೋದಕ್ಕೆ ನಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಾನು 1994ರಲ್ಲಿ ಇದು ಆರಕ್ಷಕ ಉಪನಿರೀಕ್ಷಕರ ಪರೀಕ್ಷೆಯನ್ನು ಬರೆದಾಗ ನಾನು ಗುಂಪಿನಲ್ಲಿ ನಾನು ನೇಮಕಗೊಂಡಾಗ ಏನಾಯಿತು, ಆ ಕಾಲದಲ್ಲಿ ಪ್ರತಿಶತ 80ರಷ್ಟು ಏನು OBC ಹಿಂದುಳಿದ ವರ್ಗಗಳು ಅಂತೇಳಿ ಈ ಗುಂಪುಗಳನ್ನು ನೇಮಕ ಮಾಡಿದರು. ಸಾಮಾನ್ಯ ವರ್ಗಕ್ಕೆ ಬರೀ 20% ಆಯಿತು. ಆವಾಗ ಏನಾಯಿತು, ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂತು, ಎಲ್ಲದರಲ್ಲೂ ಪ್ರತಿಶತ 50ರಷ್ಟು ಇರಬೇಕು. ಅಂದರೆ ಸಾಮಾನ್ಯ ವರ್ಗಕ್ಕೆ 50, ಉಳಿದ ಎಲ್ಲ ವರ್ಗಗಳಿಗೂ 50. ಹಾಗಾದಾಗ ಮೇಲೆ ಇರುವಂಥ ಎಲ್ಲರನ್ನು ನಮ್ಮನ್ನು ಮನೆಗೆ ಕಳಿಸುವಂಥ ಒಂದು ಸಂದರ್ಭ ಬಂದಾಗ ಏನಾಯಿತು ಅಂದರೆ, ನನ್ನ ಹಿಂದೆ ಇರುವಂಥ ವ್ಯಕ್ತಿ ಅಂದ್ರೆ ನಾನು ಕೊನೆಗೆ ಇದ್ದೆ, ನನ್ನ ಮುಂದೆ ಇರುವಂಥ ವ್ಯಕ್ತಿ ಅಲ್ಲಿ ಆಂಗ್ಲ ಭಾಷೆಗೆ ಚಿಹ್ನೆ ಹಾಕಿದ್ದ, ನಾನು ಕನ್ನಡ ಭಾಷೆಗೆ ಗುರುತನ್ನು ಹಾಕಿದ್ದೆ. ಮುಂದೇನಾಯಿತು, ಕನ್ನಡ ಭಾಷೆಯಲ್ಲಿ ಒಂದು ಪ್ರಶ್ನೆ ತಪ್ಪಾಗಿದೆ ಅಂಥೇಳಿ ಒಬ್ಬರು ಕೋರ್ಟ್ಗೆ ಹೋದರು, ನ್ಯಾಯಾಲಯಕ್ಕೆ. ಆ ನ್ಯಾಯಾಲಯದಲ್ಲಿ ಆ ಕನ್ನಡ ಮಾಧ್ಯಮದಲ್ಲಿ ಬರೆದವರೆಲ್ಲರಿಗೂ ಆ ಒಂದು ಪ್ರಶ್ನೆಗೆ ಎಷ್ಟು ಅಂಕ ಇದೆ ಅಷ್ಟು ಅಂಕನ್ನು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿದರು. ಯಾರು ನನಗಿಂತ 50.50 ಅಂಕಗಳು ಮುಂದಿದ್ರು, ಅದಕ್ಕೆ 1.25 ಕೊಟ್ಟಾಗ ನಾನು 0.75 ಮೇಲೆ ಬಂದೆ. ಅವನು ಉದ್ಯೋಗ ಕಳ್ಕೊಂಡ, ನಾನು ಉಳ್ಕೊಂಡೆ. ಇದು ಕನ್ನಡ. ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ನೀವು ಏನಾದರೂ ಯಾವುದೇ ಭಾಷೆಯಲ್ಲಿ ಯಾವುದೇ ವಿಷಯವನ್ನು ಕಲಿತರೂ ಸಹಿತ ಇದರಲ್ಲಿ ನಿಮಗೆ ಎಂದೂ ಅನ್ಯಾಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇನ್ನೂ ಒಂದಷ್ಟು ಹೇಳ್ತೀನಿ, ನಾಳೆ ನೀವು ದೊಡ್ಡವರಾಗ್ಬೋದು, ಎಲ್ಲೋ ರಾಜ್ಯೋತ್ಸವ ನಡೀತದೆ ಅಂತೇಳಿ ಪುಣ್ಯಕ್ಕೆ ಹೋಗಿರ್ತೀರಿ, ಮಾಡ್ತೀರಿ, ಅಲ್ಲಿ ಬೇರೆ ಬೇರೆ ವಿಚಾರದವರು ಇರ್ತಾರೆ. ಅಂತಲ್ಲಿ ನೀವು ಹೋಗಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ನುಡಿಗೆ ಅನ್ಯಾಯ ಮಾಡಬಾರ್ದು. ಯಾಕಂದರೆ ಅವರ ವಿಚಾರಧಾರೆಗಳು ಬೇರೆ ಇರ್ತೀವಿ. ನೀವು ಕನ್ನಡನ ಬೆಳೆಸಬೇಕು, ಸಾಹಿತಿಗಳನ್ನು ಬೆಳೆಸಬೇಕು ಅನ್ನುವಂಥದ್ದಿದ್ರೆ ನೀವು ಅವರ ಕೃತಿಗಳನ್ನು ಖರೀದಿಸಿ ಓದಿ. ಅವುಗಳನ್ನು ಖರೀದಿಸಿ ಓದಿದರೆ ಸಾಕು, ನೀವು ಸಾಕಷ್ಟು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತ ಆಗ್ತದೆ. ನೀವೇನು ಹೋಗಿ ಆ ಕವಿಗಳಿಗೆ ದುಡ್ಡು ಕೊಡಬೇಕಾಗಿಲ್ಲ, ಅಥವಾ ನೀವೇನು ಬೇರೆ ಒಂದು ಸಹಾಯ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಬರೆದಂಥ ಕೃತಿಗಳನ್ನು ನೀವು ಖರೀದಿ ಮಾಡಿದರೆ ಸಾಕು, ನೀವು ಅವರಿಗೆ ಈ ಕನ್ನಡ ಭಾಷೆಗೆ ಕೊಟ್ಟಂತ ಗೌರವ ಆಗ್ತದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿ ಗುಡುಬಾಯಿಯವರು ಹೇಳಿದಾಗ ನನಗೆ ಬಹಳ ಅಚ್ಚರಿ ಅನ್ನಿಸ್ತು. ಇದಕ್ಕಿಂತ ಮೊದಲು ಇನ್ನೊಂದು 15 ದಿನ ಮುಂಚಿತವಾಗಿ ಈ ಕಾರ್ಯಕ್ರಮ ಆಗಬೇಕಾಗಿತ್ತು. ಯಾಕಂದ್ರೆ ನವೆಂಬರ್ ಮುಕ್ತಾಯದ ಹಂತದ ಬಂತು. ನವೆಂಬರ್ ಅಂದ ಕೂಡ ಎಲ್ಲ ಕಡೆನೂ ಕೂಡ ಕನ್ನಡದ ಪರವಾಗಿರ್ತಕ್ಕಂತಹ ಆಲೋಚನೆಗಳು, ಮಾತುಗಳು ಎಲ್ಲ ಕಡೆ ನಡೀತದೆ. ನವೆಂಬರ್ ಹೋದ ತಕ್ಷಣ ಮತ್ತೆ ಕನ್ನಡವನ್ನು ಮರೆಯುವಂತಹ ಒಂದು ಮನೋಧರ್ಮ ನಮ್ಮದಾಗಿದೆ. ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನು ಎಲ್ಲಿ ಹೋದ್ರು ಕನ್ನಡವನ್ನು ಬಳಸ್ರಿ. ಈಗ ಉದಾಹರಣೆ, ಪಾನಿಪುರಿ ತಿಂಡಿಗೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀರಿ,
ಅವ್ರು ಕನ್ನಡದಲ್ಲಿ ಮಾತಾಡೋದಿಲ್ಲ, ಆದ್ರೆ ನೀವು ಅವ್ರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಹೌದಲ್ಲ? ಅದಕ್ಕೋಸ್ಕರವಾಗಿ ನೀವು ಕೇಳ್ಬೇಕು, ನೀವು ಯಾಕೆ ನಿನ್ಗೆ ಆ ಭಾಷೆ ಬರೋದಿಲ್ಲ, ಕನ್ನಡ ಕಲಿಬೇಕು ಅಂತ ಹೇಳ್ಬೇಕು. ನೀವು ಯುವಕರಾಗಿರ್ತಕ್ಕಂಥವ್ರು, ವಿದ್ಯಾರ್ಥಿನಿ ಆಗಿರ್ತಕ್ಕಂಥವ್ರು ಸ್ವಲ್ಪ ಜೋರ್ ಇರ್ತಾರೆ ಯಾವಾಗಿದ್ರು ಕೂಡ. ಅವ್ರ ಹಂತಲ್ಲಿ ಹೋಗಿ ನೀವು ಕರ್ನಾಟಕದಲ್ಲಿ ವಾಸ ಮಾಡ್ತೀರಿ, ಕನ್ನಡದ ನೆಲಜಲವನ್ನ ಇದು ಮಾಡ್ತೀರಿ, ನೀವು ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡವನ್ನು ಎದುರಿಸಬೇಕು ಅಂತ ಹೇಳಿದಾಗ ಅವರು ಬದಲಾವಣೆ ಆಗ್ತಾರೆ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ಕನ್ನಡ ಬೆಳೆಸ್ತಕ್ಕಂತಹ ಒಂದು ಮನೋಭಾವನೆ ಹೆಚ್ಚಾಗ್ತಾ ಹೋದ್ರೆ ಕನ್ನಡ ತಾನಾಗಲೇ ಬೆಳೀತಾ ಹೋಗ್ತದೆ. ಕನ್ನಡ ಎಂದೂ ಕೂಡ ಅಳದು ಹೋಗ್ತಕ್ಕಂಥ ಭಾಷೆ ಅಲ್ಲ. ಇವರು ಹೇಳಿದ್ರು, ವೇಗನಗೌಡ ಸರ್ ಹೇಳಿದ್ರು, ಅದು ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ ಇದೆ. ಸುಮಾರು 9ನೇ ಶತಮಾನದಲ್ಲಿ ವಡ್ಡಾರಾಧನೆ ಅಂತಕ್ಕಂಥದ್ದು, ಶರಣರು ಬರ್ತಾರೆ, ದಾಸರು ಬರ್ತಾರೆ, ಸಂತರು ಬರ್ತಾರೆ, ಕವಿಗಳು ಬರ್ತಾರೆ. ನೀವೆಲ್ಲ ಕೇಳಿದಿರಿ, ಕನ್ನಡ ಪಠ್ಯವನ್ನು ಓದಬೇಕಾದಾಗ, ಪಾಠವನ್ನು ಓದಬೇಕಾದಾಗ ಕೇಳ್ತಾ ಇದ್ದೀರಿ ನೀವು. ಎಂತ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಕನ್ನಡ ಇವತ್ತು ಇಲ್ಲಿ ನಿಂತ್ಕೊಂಡಿದೆಯಪ್ಪ, ಸ್ಥಿರವಾಗಿದೆ, ನಾವು ಓದ್ತಾ ಇದ್ದೇವೆ, ಅದರಿಂದ ಮಾತಾಡ್ತಾ ಇದ್ದೇವೆ, ಇದು ಆಲೋಚನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಹಿಂದಿನವರು ಎಷ್ಟು ತ್ಯಾಗ ಮಾಡಿದ್ದಾರೆ. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ಆಸ್ತಿ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಸಂಸ್ಕೃತ ಅಲ್ಲ ಅಂತ ಹೇಳಿ BM ಶ್ರೀಕಂಠಯ್ಯನವರು ಅವಾಗ ಹೇಳಿದ್ರು. ಹೆಸರು ಕೇಳಿರ್ಬೋದು ನೀವು BM ಶ್ರೀಕಂಠಯ್ಯರ ಹೆಸರನ್ನ. ಅವಾಗಲೇ ಹೇಳಿದಾರೆ ಅವರು. ಅಂದ್ರೆ ಕನ್ನಡದ ಸ್ಥಿತಿ ಮುಂದೆ ಏನಾಗಬಹುದು, ಏನಾಗ್ಲಿಕ್ಕೆ ಸಾಧ್ಯತೆ ಇದೆ, ನಾವು ಯಾವ ಅರಿವಿನಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ಅವರು ಹೇಳಿದ್ರು ಅವಾಗ. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯತಃ ಶರಣಂ ನಾಸ್ತಿ, ಇಂಗ್ಲಿಷ್ ಅಲ್ಲ, ಸಂಸ್ಕೃತ ಅಲ್ಲ, ಹಿಂದಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಅದಕ್ಕೋಸ್ಕರವಾಗಿ ಹಿಂದೆ ಏನು ಕನ್ನಡಕ್ಕೋಸ್ಕರವಾಗಿ ಸೇವೆ ಸಲ್ಲಿರ್ತಕ್ಕಂಥ ಮಹನೀಯರಿದಾರಲ್ಲ, ಅವ್ರು ನಾವು ಬರೀ ನವೆಂಬರ್ದಲ್ಲಿ ಮಾತ್ರ ನೆನಪಿಸುವಂತದ್ದಲ್ಲ, ಪ್ರತಿ ಸಾರಿನೂ ಕೂಡ ಅವ್ರು ನೆನಪಿಸ್ತಾ ಹೋಗ್ಬೇಕು. ಕರ್ನಾಟಕ ಸರ್ಕಾರಗಳು ಪಠ್ಯ ಪುಸ್ತಕವನ್ನು ಮಾಡಬೇಕಾದಾಗ ಅವರವರ ಇತಿಹಾಸವನ್ನ, ಸಾಧನೆಯನ್ನ, ಅವರ ಎಲ್ಲ ಕೆಲಸ ಕಾರ್ಯಗಳನ್ನ ಅಲ್ಲಿ ದಾಖಲು ಮಾಡಬೇಕು. ಅಂದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಬರೀ ನವೆಂಬರ್ ಬಂದಾಗ ಮಾತ್ರ ನಾವು ವಿದ್ಯಾರ್ಥಿಗಳಿಗೆ ಕನ್ನಡ ಪರ ಮಾತುಗಳನ್ನು ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಸರ್ಕಾರಗಳಾಗ್ಲಿ, ಹಿಂದಿನ ದೊಡ್ಡ ವ್ಯಕ್ತಿಗಳಾಗ್ಲಿ, ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥವ್ರಾಗ್ಲಿ ಏನಾದ್ರೂ ಯೋಜನೆಯನ್ನು ಹಾಕೊಂಡು ಅದು ನಿರಂತರವಾಗಿ ಸೃಜನಶೀಲವಾಗಿ ನಡೀತಾ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ನಿಜವಾಗ್ಲೂ ಕೂಡ ಅದನ್ನ ಮುಂದಿನ ಸರ್ಕಾರಗಳಾಗ್ಲಿ, ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಮಾಡಬೇಕಾಗಿದೆ. ಕನ್ನಡ ಭಾಷೆ ಯಾವಾಗ್ಲೂ ಕೂಡ ಹೃದಯದಿಂದ ಬರ್ತಕ್ಕಂಥದ್ದು. ಕನ್ನಡ ಭಾಷೆ ಅದು ಯಾವಾಗ್ಲೂ ಕೂಡ ಬಾಯಿಂದ ಬರುವಂತದ್ದಲ್ಲ, ತಾಯಿ ಭಾಷೆ ಅದು. ಜಿಹ್ವಾ ಮೂಲಗಳು ಉದಯಿಸಿಕೊಂಡು ಶಬ್ದ ದ್ರವ್ಯಂ ಅಂತ ಹೇಳ್ತಾರೆ. ಕನ್ನಡ ಭಾಷೆ ಅಂತಕ್ಕಂಥ ಅಮ್ಮ ಅಂತಂದಾಗ ಏನಾಗತ್ತೆ ನೋಡೋಣ, ಇಲ್ಲಿಂದ ಹೋಗ್ತದೆ. ಅಮ್ಮ ಅಂತಂದಾಗ ಇಲ್ಲಿಂದ ಹುಡುಕ್ತದೆ. ಯಾವಾಗ್ಲೂ ಕೂಡ ಕನ್ನಡ ಭಾಷೆ ಹೃದಯ ಭಾಷೆ, ತಾಯಿ ಭಾಷೆ, ಮಾತೃಭಾಷೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಕೇಳಿರ್ಬೋದಲ್ಲ ನೀವು, ಜನಪದ ಇದು ಹಾಡಿದು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಕ್ಕಂಥ ಮಾತಿದೆ. ಹೀಗಾಗಿ ಕನ್ನಡ ಭಾಷೆಯ ಶ್ರೇಷ್ಠತೆ ಬಹಳ ಅಗಾಧವಾಗಿರ್ತಕ್ಕಂತಹದ್ದು. ಆ ಭಾಷೆಯನ್ನು ನಾವು ಪ್ರೀತಿಸ್ತಾ ಹೋಗಬೇಕಾಗಿದೆ. ಇವತ್ತೇನಾಗಿದೆ, ಸ್ವಲ್ಪ ಅಂದ್ರೆ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಲ್ಲಿ, ವಿದ್ಯಾರ್ಥಿನಿಯರಲ್ಲಿ, ಪಾಲಕರಲ್ಲಿಯೂ ಕೂಡ ಅವ್ರ ಪಾಲಕರನ್ನು ಬಿಡೋದಿಲ್ಲ ನಾನು. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋದ್ರೆ ನನ್ನ ಮಗ ಉದ್ಧಾರ ಆಗ್ತಾನೆ, ದೊಡ್ಡ IT-BT ಕಂಪನಿಯಲ್ಲಿ ಹೋಗ್ತಾನೆ, ಎಂಜಿನಿಯರ್ ಆಗ್ತಾನೆ. ಅವ್ರು ಪಡ್ತಕ್ಕಂಥ ಗೋಳನ್ನು ನೋಡ್ಬಿಟ್ರೆ ಇಂಗ್ಲಿಷ್ ಶಾಲೆ LKG UKG ಹಾಗೆ ಅವ್ರು ಮಾಡ್ತಕ್ಕಂಥ ಗೋಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು MA PhD ಮಾಡ್ಕೊಂಡು ಎಲ್ಲ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು ಕೂಡ ನಮಗೆ ವಿಚಿತ್ರ ಆಗ್ತದೆ. ಅಂದ್ರೆ ಪರಿಸ್ಥಿತಿ ಆಗಿದೆ, ತಂದೆ ತಾಯಿಗಳ ಆ ರೀತಿಯಾಗೆಲ್ಲ ವ್ಯವಸ್ಥೆ ಆಗಿದೆ. ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗ್ತಾ ಇರೋದ್ರಿಂದ ಕನ್ನಡ ಭಾಷೆ ಏನು ಕುಂಠಿತ ಆಗ್ತಾ ಇಲ್ಲ. ಇಂಗ್ಲಿಷ್ ಭಾಷೆ ವ್ಯಾಮೋಹ ಅಂತಕ್ಕಂಥದ್ದು ಇದೆಯಲ್ಲ, ಅದು ಇರಲಿ, ಅದು ಉದರ ಭಾಷೆ ಆಗ್ಲಿ, ಆದ್ರೆ ಕನ್ನಡ ಭಾಷೆ ಹೃದಯದ ಭಾಷೆ ಆಗ್ಲಿ ಅಂದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಈಗ ನೋಡ್ರಿ, ಶರಣರಾಗಿರ್ತಕ್ಕಂಥವ್ರು ಎಷ್ಟು ಸರಳವಾಗಿರ್ತಕ್ಕಂಥ ವಚನಗಳನ್ನು ಬರೆದ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದುರು ಹೊಳೆಯಲು ಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಆ ವಚನದಲ್ಲಿ ಇರ್ತಕ್ಕಂಥ ಸರಳತೆ ಹೇಗಿದೆ ನೋಡ್ರಿ. ಎಂಥವನಿಗಾದ್ರೂ ಕೂಡ ಅನಕ್ಷರಸ್ಥರಿರ್ಬಹುದು, ಯಾರೇ ಇರಬಹುದು, ಅವರಿಗೆ ಆ ಭಾಷೆಯನ್ನ, ಅಂದ್ರೆ ಶರಣರಾಗಿರ್ತಕ್ಕಂಥವ್ರು ಕನ್ನಡ ಭಾಷೆಯನ್ನ ಪೂರ್ಣ ಫಿಲ್ಟರ್ ಮಾಡಿಕೊಟ್ರು. ಅವರು ಫಿಲ್ಟರ್ ಮಾಡಿ ಅದನ್ನ ಅಂದ್ರೆ ಅಷ್ಟು ಶುದ್ಧವಾಗಿರ್ತಕ್ಕಂಥ ಭಾಷೆಯನ್ನು ಬಳಸ್ಕೊಂಡು ಮುಂದಿನವರು ಕೊಡ್ತಾರೆ. ಮುಂದೆ ಹಳೆಗನ್ನಡಿಗ ಕವಿಗಳು ಬರ್ತಾರೆ, ಅಣ್ಣ ಪಣ್ಣ ಜನ್ನ ಪಂಪ ರತ್ನಾಕರ ವಾಣಿ ಬರ್ತಾರೆ, ಮುಂದೆ ದಾಸರು ಬರ್ತಾರೆ, ಸರ್ವಜ್ಞ ಬರ್ತಾನೆ, ಆಮೇಲೆ ಕವಿಗಳು ಬರ್ತಾರೆ, ಬೇಂದ್ರೆ, ಕುವೆಂಪು ಅವರು. ನೋಡಿ, ಇವರೆಲ್ಲ ಹೆಸರು ಕೇಳಿದ್ರೆ ನೀವೆಲ್ಲ, ಇವರೆಲ್ಲ ಕನ್ನಡವನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಮಹನೀಯರಾಗಿರ್ತಕ್ಕಂಥವ್ರು. ಹೀಗಾಗಿ ಆ ಕನ್ನಡ ಭಾಷೆಗೆ ಒಂದು ಶ್ರೇಷ್ಠತೆ ಇದೆ, ಒಂದು ಮಹತ್ವ ಇದೆ. ಅದಕ್ಕೆ ಅಂಡಯ್ಯ ಅಂತಕ್ಕಂಥವನು ಒಂದು ಕಬ್ಬಿನ ಕಾವ್ಯದಲ್ಲಿ ಹೇಳ್ತಾನೆ, ಇಲ್ಲಿ ನೋಡಿದೆ, ಕನ್ನಡ ಭಾಷೆಯ ಸರಳತೆಯನ್ನು ಹೇಳ್ತಾನೆ. ಸುಳಿದ ಬಾಳೆಯ ಹಣ್ಣಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ,
ಕಳೆದ ಚಿಗುರಿನ ಕಬ್ಬಿನಂದದಿ. ಬಹಳ ಸರಳವಾಗಿರುವ ಕನ್ನಡ ಅನ್ನೋ ಮಾತನ್ನು ಹೇಳ್ತಾನೆ. ಬಾಳೆಹಣ್ಣು ಸುಲಭವಾಗಿ ಹೇಗಿರ್ತದೆ ಹೇಳಿ ನೋಡೋಣ. ಯಾರಿಗಾರ ಬಾಳೆಹಣ್ಣು ಕೊಟ್ಟ ಕೂಡಲೇ ಅವ್ರಿಗೆ ಹಂಗೆ ಕೊಡೋಕ್ಕಿಂತ ಮುಂಚೆ ಸುಲಭ ಕೊಟ್ಟರೆ ಎಷ್ಟು ಸರಳ ಕತೆ ಹೇಳಿ ನೋಡೋಣ. ದಬಕ್ಕನ ಬಾಯಿಗೆ ಹಾಕೊಂತಾರ ಹೌದಲ್ಲ. ಹಾಗೆ ಆ ಹಲ್ಲನ್ನ ಕಾಯಿಸಿದ ಮೇಲೆ ಅದ್ರ ಮೇಲೆ ಕೆನೆ ಬರ್ತದ. ನಿಮ್ಗೆಲ್ಲ ಗೊತ್ತಿದೆ, ಹೆಣ್ಮಕ್ಳಿಗೆ ಬಹಳ ಬೇಗ ಗೊತ್ತಾಗ್ತದೆ, ಸ್ವಲ್ಪ ಹುಡುಗರು ಕಡಿಮೆ ಅದು. ಅದ್ರ ಮೇಲೆ ಬರ್ತಕ್ಕಂಥ ಕೆನೆ ಎಷ್ಟು ರುಚಿಕರವಾಗಿರ್ತದೆ. ಹಾಗೆ ಕನ್ನಡ. ಆಮೇಲೆ ಕಬ್ಬನ್ನ ನಿಮ್ಗೆ ನೇರವಾಗಿ ಕೊಟ್ರೆ ನಮ್ಗೆ ಹಲ್ಲು ಸರಿ ಇಲ್ಲ, ಹಾದಿಲ್ಲ, ಇದೆಲ್ಲ ನಮ್ಗೆ ತಿನ್ನಕ್ ಬರಲ್ಲ ಅಂತ ಹೇಳ್ತೇವೆ. ಅದನ್ನೇ ನೀಟಾಗಿ ಸುಲ್ದು ಕೊಟ್ರೆ ನೀವು ಗಬಗ ಬಂದಿದ್ದೀರಿ, ಹಾಗೆ ಕಬ್ಬಿನ ರಸವನ್ನು ಸವಿತೀರಿ. ಹಾಗೆ ಸರಳವಾಗಿರ್ತಕ್ಕಂಥ ಕನ್ನಡ ಅಂತಕ್ಕಂಥ ಮಾತನ್ನು ಹಿಂದೆ ಎಷ್ಟೋ ಜನ ಕವಿಗಳು ಕನ್ನಡ ಪರವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಕನ್ನಡದ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ಹೀಗಾಗಿ ಕನ್ನಡ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ಆಮೇಲೆ ಬಸವಣ್ಣವ್ರದ್ದು ಇನ್ನೊಂದು ಮತ್ತೆ ಮಾತಿದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವಮೆಚ್ಚಿ ಅಹುದೆನ್ನಬೇಕು. ಇದು ಕನ್ನಡ ಪರವಾಗಿರ್ತಕ್ಕಂಥ ಮಾತುಗಳಲ್ಲಿ ಇರ್ತಕ್ಕಂಥ ಶಕ್ತಿ. ಇದು ಯಾರೇ ಕನ್ನಡ ಬರದೇ ಇರ್ತಕ್ಕಂಥವನಿಗೂ ಕೂಡ ಈ ಮಾತುಗಳನ್ನು ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ ಈ ಕಡೆ ಕಿವಿ ತಿರುಗಿ ನೋಡ್ತಾನ, ಅವ ಕಣ್ಣು ಹೊಳಿಸಿ ನೋಡ್ತಾನೆ. ಏನೋ ಒಳ್ಳೆ ರೀತಿ ಅಂದ್ರೆ ಅಷ್ಟು ಸೊಬಗಿದೆ, ಅಷ್ಟು ಸರಳತೆ ಇದೆ, ಅಷ್ಟು ಮಹತ್ವವಿದೆ. ಅಂದ್ರೆ ಕನ್ನಡವನ್ನ ನಾವು ಪ್ರೀತಿಸುವಂತ ಮನೋಭಾವನೆಯನ್ನು ಬೆಳೆಸಬೇಕಾಗಿದೆ. ಕನ್ನಡವನ್ನ ನಾವು ಮಾಧ್ಯಮ ಯಾವ್ದೇ ಇರಬಹುದು, ನಿಜ ಈಗ ಆಗ್ಬಿಟ್ಟಿದೆ ಈಗ. ಆದ್ರೆ ಕನ್ನಡವನ್ನು ಬಳಸ್ತಕ್ಕಂಥದ್ದು ಈಗ ಪಾಲಕರಾಗಿರ್ತಕ್ಕಂಥವರು ಹೆಚ್ಚಾಗಿ ಮಕ್ಕಳಿಗೆ ಕನ್ನಡ ಪುಸ್ತಕಗಳನ್ನು ಒದಗಿಸುವಂತದ್ದನ್ನು ಮಾಡಬೇಕಾಗಿದೆ. ನಾವು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಸಾರಕದಲ್ಲಿ ಕೆಲಸ ಮಾಡಬೇಕಾದಾಗ ಸಣ್ಣ ಸಣ್ಣ ಪುಸ್ತಕಗಳು ಬರ್ತಾವೆ. ಸುಮಾರು 4 ಆಣೆಯಿಂದ ಪ್ರಾರಂಭವಾಗಿ ಈಗ 10 ರೂಪಾಯಿವರೆಗೆ ಸಣ್ಣ ಬುಕ್ಗಳು. ಅದನ್ನ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಲ್ಲಿ ಹೋಗ್ತಾ ಇದ್ವಲ್ಲ ಇದು ಮಾಡ್ಲಿಕ್ಕೆ, ಅಲ್ಲಿ ಕೊಡ್ತಾ ಇದ್ವಿ ನಾವು. ಸಣ್ಣ ಸಣ್ಣ ಪುಸ್ತಕಗಳು, ಡೊಳ್ಳಿನ ಪದಗಳು, ಜನಪದ ಹಾಡುಗಳು, ಗರತಿಯ ಹಾಡುಗಳು, ಈ ರೀತಿಯಾಗಿರೋ ಕೌಟುಂಬಿಕ ಸಮಸ್ಯೆಗಳು, ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಮನೋಭಾವನೆ, ಈ ರೀತಿಯ ಸಣ್ಣ ಪುಸ್ತಕಗಳನ್ನ ಪ್ರಸಾರಂಗದಲ್ಲಿ ಸಿಗ್ತಾವೆ. ಅವುಗಳನ್ನು ಕೂಡ ಓದಬಹುದು. ಆಮೇಲೆ ಬೇರೆ ಬೇರೆ ಸಾಹಿತ್ಯ ವೇದಿಕೆಗಳು ಕೂಡ ಕನ್ನಡ ಪುಸ್ತಕಗಳನ್ನ ತರ್ತಾ ಇದ್ದಾವೆ, ಅವನ್ನು ಕೂಡ ಓದಬೇಕಾಗಿದೆ. ಅದಕ್ಕೋಸ್ಕರವಾಗಿ ಕನ್ನಡವನ್ನ ನಾವು ಯುವ ಸಮುದಾಯದಲ್ಲಿ ಇವತ್ತು ಬಿತ್ತಬೇಕಾಗಿದೆ. ಯುವ ಸಮುದಾಯ ಅಂತಕ್ಕಂಥದ್ದು ನೀವು ಇನ್ನೂ ಕೂಡ ಸಣ್ಣವರು. ಯುವ ಸಮುದಾಯದಲ್ಲಿ ಸ್ವಲ್ಪ ಕನ್ನಡ ಪರ ಮನೋಭಾವನೆ ಕಡಿಮೆ ಆಗಿದೆ. IT BT ಕಂಪನಿಗಳು ಬರ್ತಾ ಇದ್ದಾವೆ. ಅಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಓದಿದವರಿಗೆ ಸರಿಯಾಗಿಂತ ವ್ಯವಸ್ಥೆ ಇಲ್ಲ, ಸರಿಯಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕೊಡ್ತಾ ಇಲ್ಲ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾದ್ರೆ ಕನ್ನಡ ಭಾಷೆಯನ್ನು ಬೆಳೆಸಬೇಕಾಗಿದೆ. ಆ ಸಂಸ್ಕೃತಿ ನಾಡನುಡಿಯಿಂದ ನಾವು ನಿಜವಾಗ್ಲೂ ಕೂಡ ಒಳ್ಳೆ ರೀತಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನಾವು. ಕುವೆಂಪು ಅವರು ಕನ್ನಡ ಪದ್ಯವನ್ನು ಮೊದಲು ಬರೆದಿರಲಿಲ್ಲ. ಅವರು ಕುವೆಂಪು ಅವರ ಹೆಸರು ಕೇಳಿರ್ಬೋದಲ್ಲ ತಾವು. ಅವರು ಮೊದಲಿಗೆ ಕವಿತೆಯನ್ನು ಬರಬೇಕಾದಾಗ ದೊಡ್ಡ ಕವಿಗಳಂತ ಗೊತ್ತಿದೆ ನಿಮಗೆ. ರಾಮಾಯಣ ದರ್ಶನ ಬರೆದಿರ್ತಕ್ಕಂಥವ್ರು ಮೊದಲು ಕನ್ನಡ ಪದ್ಯವನ್ನು ಬರೆದಿದ್ದಿಲ್ಲ. ಅವರು ಇಂಗ್ಲಿಷ್ ಪದ್ಯವನ್ನು ಬರೆದಿದ್ರು. ಅವರು ಅದನ್ನು ಬರೆದೊಬ್ಬ ಇಂಗ್ಲಿಷ್ ಒಬ್ಬ ಲೇಖಕರಿಗೆ ತೋರಿಸಿದಾಗ ಅವ್ರು ಹೇಳ್ತಾರೆ, ಓದಿ ನೋಡಿ ಹೇಳ್ತಾರೆ ಅವರು, ಎಷ್ಟು ಚಂದ ಬರೆದಿಯಲ್ಲ ಇಂಗ್ಲಿಷ್ ಪದ್ಯ, ನೀನು ಎಷ್ಟು ಚಂದ ಬರೆದಿಯಲ್ಲ, ಇದನ್ನೇ ನೀ ಕನ್ನಡದಲ್ಲಿ ಬರೆದ್ರೆ ಇನ್ನೂ ಶಕ್ತಿ ಆಗ್ತದಲ್ಲ. ಯಾಕಂದ್ರೆ ಮಾತೃಭಾಷೆ ಕನ್ನಡ ನಿಂದು. ಇಲ್ಲಿರ್ತಕ್ಕಂಥವ್ರು ನಿಮ್ಮ ಆಲೋಚನೆ ಕನ್ನಡದಲ್ಲೇ. ಇಂಗ್ಲಿಷ್ ಪದ್ಯ ಇಷ್ಟು ಚೆನ್ನಾಗಿ ಬರ್ದಿಯಲ್ಲ, ಕನ್ನಡದಲ್ಲಿ ಬರೆದ್ರೆ ಹೇಗಾಗಬಾರ್ದು, ಬರೀ ಅದ್ರಾಗ ಅಂತ ಹೇಳಿದಾಗ ಅವಾಗ ಕುವೆಂಪು ಅವರು ಏನ್ ಮಾಡಿದ್ರು, ಇಂಗ್ಲಿಷ್ ಬರೆಯೋದನ್ನ ಬಿಟ್ಟರು, ಕನ್ನಡ ಪದ್ಯವನ್ನು ಶುರು ಮಾಡಿದ್ರು. ಕನ್ನಡ ಬರುವಲ್ಲಿಗೆ ತನ್ನನ್ನು ತೊಡಗಿಸ್ಕೊಂಡ್ರು. ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತಿ ಅನಿಸ್ಕೊಂಡ್ರು ಅವರು. ಹಾಗೆ ಯಾವುದು ಕೂಡ ಮಾತೃಭಾಷೆ ಮೂಲಕವಾಗಿ, ತಾಯಿ ಭಾಷೆ ಮೂಲಕವಾಗಿ ಕಲ್ತಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಒಳ್ಳೆ ರೀತಿಯಾಗಿ ಹೊರ ಹೋಗ್ತದೆ. ಈಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ನೀವುಗಳು ಇರ್ಬೋದು, ಏನಾರ ಒಂದು ವಿಷಯ ಕೊಟ್ರೆ ನೀವು ಯಾವ್ದ್ರಿಂದ ಆಲೋಚನೆ ಮಾಡ್ತೀರಿ? ಯಾವ್ದ್ರಿಂದ ಆಲೋಚನೆ ಮಾಡ್ತೀರಿ? ಮೊದಲು ಮಾತೃಭಾಷೆಯಿಂದ, ಕನ್ನಡ ಭಾಷೆಯಿಂದ ಆಲೋಚನೆ ಮಾಡ್ತೀರಿ. ಆಮ್ಯಾಗ ಅದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿಕೊಂಡು ಬೇರೆ ರೀತಿಯಾಗಿ ಬರೀತೀರಿ ನೀವು. ಅದಕ್ಕೋಸ್ಕರವಾಗಿ ಕನ್ನಡ ನಾಡಿನಲ್ಲಿ ಇಟ್ಟಿರ್ತಕ್ಕಂತಹ, ಕನ್ನಡ ನಾಡಿನಲ್ಲಿ ಜನಿಸಿರ್ತಕ್ಕಂತಹ, ಕನ್ನಡ ಮಕ್ಕಳೆಲ್ಲ ಆಗಿರ್ತಕ್ಕಂಥವರು, ಆಮೇಲೆ ಯುವಕರಾಗಿರ್ತಕ್ಕಂಥವರು ಕನ್ನಡ ಸಂಸ್ಕೃತಿಯನ್ನ ಅದನ್ನೆಲ್ಲ ನಾವು ಇವತ್ತು ಬೆಳೆಸಬೇಕಾಗಿದೆ. ಈ ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸ ಇದೆ ನೋಡಿ. 15ನೇ ಶತಮಾನದಲ್ಲಿ ಹಾಸನ ಜಿಲ್ಲೆ ಹಲ್ಮಿಡಿ ಅನ್ನುವ ಒಂದು ಸಣ್ಣ ಗ್ರಾಮ, ಅದು ಹಲ್ಮಿಡಿ ಚಿಕ್ಕ ಗ್ರಾಮ. ಅಲ್ಲಿ ಒಂದು ಶಾಸನ ಸಿಕ್ಕಿದೆ, ಅದರಲ್ಲಿ ಎಲ್ಲ ಬರೆದಿದ್ದಾರೆ, ಕಾವೇರಿ ಹಿಂದಮ ಗೋದಾವರಿ ವರ ನಿರ್ದ ಕನ್ನಡ ನಾಡು ಅಂತ ಹೇಳಿ. ಅಷ್ಟು ಹಳೆಯದಾಗಿರ್ತಕ್ಕಂಥ ನಮ್ಮ ಭಾಷೆ. ಅದಕ್ಕೋಸ್ಕರ ಮಾನ್ಯರು ಹೇಳಿದ್ರು,
ಕುವೆಂಪು ಅವರು ಹೇಳಿದ್ದಾರೆ, ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ, ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸಾಕಷ್ಟೇ, ಒಂದಷ್ಟಾಂಜ. ಇದರ ಅರ್ಥ ನೀವು ಎಲ್ಲಿ ಹೋದ್ರೂ ಸದೇಕ ಕನ್ನಡ ಯಾವ ಕಾಲಕ್ಕೂ ಮರಿಕೋರುದು. ನಮ್ಮ ಮಾತೃಭಾಷೆ ಅನ್ನುವಂಥದ್ದು ಏನಿದೆ ಅದ್ರ ಮೇಲೆ ನಮಗೆ ಸ್ವಾಭಿಮಾನ, ಅಭಿಮಾನ ಎಲ್ಲವೂ ಇರಬೇಕು. ಬಹುಶಃ ಗೊತ್ತಿರ್ಬೋದಲ್ಲ, ನಿಮ್ಮ ಕನ್ನಡದ ಮೊದಲನ ದೊರೆ ಯಾರು? ಮಯೂರ ಫಿಲ್ಮ್ ನೋಡ್ರಿ, ಬಹಳ ಚೆನ್ನಾಗಿದೆ ಅದು. ಅದರಲ್ಲಿ ಪ್ರಶ್ನೋತ್ತರಗಳು ಹೇಗೆ ನಡೀತಾವೆ ಅದನ್ನೆಲ್ಲವನ್ನು ಹೇಳಲಿಕ್ಕೆ ನನಗೀಗ ಸಮಯ ಅವಕಾಶ ಇಲ್ಲ. ಸಮಯ ಬಂದಾಗ ಮತ್ತೊಮ್ಮೆ ಮಾತಾಡೋಣ ಹೇಳ್ತೇನೆ. ಈಗ ಸಂಕ್ಷಿಪ್ತವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಕೂತು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ನಿಮ್ಮ ವಯಸ್ಸಿನಲ್ಲಿ ನಾನು ಹೀಗೆ ಮಾಡ್ತಿದ್ದೆ. ಹಿಂಗಾಗಿ ನನ್ನ ಬಾಲ್ಯವನ್ನ ನೆನಪು ಮಾಡಿಕೊಟ್ಟಂತ ನಿಮಗೆ ನಿಜಕ್ಕೂ ಧನ್ಯವಾದಗಳು. ಇವತ್ತು ನೋಡಿ, ನಮ್ಮ ಏಗನಗೌಡರು, ರೊಟ್ಟಿವಾಡವರು ಎಲ್ಲ ಎಷ್ಟು ಚೆನ್ನಾಗಿ ನಿಮ್ಗೆ ಹೇಳಿದ್ದಾರೆ. ನಿಮ್ಮ ಶಿಕ್ಷಕರು, ನಿಮ್ಮ ಗುರುಮಾತೆಯರು ಎಲ್ಲ ನಿಮಗೆ ಮತ್ತೆ ಮತ್ತೆ ಅವರು ಕ್ಲಾಸ್ನಲ್ಲಿ ಹೇಳ್ತಾರೆ. ಮತ್ತು ಈ ವಯಸ್ಸಿಗೆ, ನಾನು ಈ ವಯಸ್ಸಿನಲ್ಲಿ ಇದ್ದಾಗ ಎಷ್ಟೋ ವಿಚಾರಗಳು ದೊಡ್ಡವ್ರು ಬಂದು ಹೇಳ್ತವಾಗ ಸ್ವಲ್ಪ ಅದು ನನ್ಗೆ ಗೊತ್ತಾಗ್ತಾ ಇತ್ತು. ಇವತ್ತು ನನಗೆ ಅದರ ಉಪಯೋಗ ಆಗ್ತಾ ಇದೆ. ನಿಮಗೂ ಕೂಡ ಖಂಡಿತವಾಗಿ ಈ ಸಭೆ ಉಪಯೋಗ ಆಗ್ತದೆ ಅನ್ನುವ ಭರವಸೆ ನನಗಿದೆ. ನಾನು ಅವೆಲ್ಲ ಮಾತನಾಡಲಿಕ್ಕೆ ಹೋಗಲ್ಲ, ಮಕ್ಕಳಿಗೆ ಬಹಳ ಸಮಯ ಆಗಿದೆ. ನಾನು ಹೇಳೋದಿಷ್ಟೇನೆ, ನೀವು ಯಾವ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಿ? ಗುಡ್. ಈ ನಿಮಗೆ ಭವಿಷ್ಯ ಇರುವಷ್ಟು ಯಾವ ಮಾಧ್ಯಮದ ಮಕ್ಕಳಿಗೂ ಭವಿಷ್ಯ ಇಲ್ಲ ಕರ್ನಾಟಕದಲ್ಲಿ. ಇದು ಅದರ ಭವಿಷ್ಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಏನ್ ಬದಲಾವಣೆ ಆಗ್ತದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತೇನು ಕನ್ನಡ ಶಾಲೆಗಳು ಮುಗಿಸ್ತಾ ಇದಾವಲ್ಲ, ಆ ಕನ್ನಡ ಶಾಲೆ ಮುಂದೆ ಪಾಲಕರು ಕ್ಯೂ ಹಚ್ಚಿ ನಿಂತು ಮಕ್ಕಳನ್ನ ಶಾಲೆಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ದಿನಗಳು ಬರ್ತಾ ಇದ್ದಾವೆ. ಇವತ್ತು ನೀವು ಯೋಚನೆ ಮಾಡಿ, ನೀವು ಕಾನೂನನ್ನ ನೀವು ಕನ್ನಡದಲ್ಲಿ ಬರೆದು ವಕೀಲ ಆಗ್ಬೋದು, ಕನ್ನಡದಲ್ಲಿ ಬರೋದು SP ಆಗ್ಬೋದು, ಕನ್ನಡದಲ್ಲಿ ಬರೋದು ನೀವು ಜಿಲ್ಲಾಧಿಕಾರಿಗಳಾಗ್ಬೋದು. ಕನ್ನಡ ಇವತ್ತು ಯೂನಿವರ್ಸಿಟಿ ಮುಂದೆ, ನೀವು ಯೂನಿವರ್ಸಿಟಿ ನೋಡಿದಿರಲ್ಲ, ಯೂನಿವರ್ಸಿಟಿ ಮುಂದೆ ಯಾರ ಮೂರ್ತಿ ಇದೆ? ದೊಡ್ಡ ಮೂರ್ತಿ ಇದೆಯಲ್ಲ, DC ಪಾವಟೆ ಅವರು ವೈಸ್ ಚಾನ್ಸಲರ್ ಆಗಿದ್ರು. ಅವರು ಕನ್ನಡದಲ್ಲಿ ಬರೆದು ಅವರು ಕಲ್ತವ್ರು. ಇಲ್ಲೇ ನಮ್ಮ ಮುರುಘಾ ಮಠದಾಗ ಓದ್ದವ್ರು, ಚನ್ವೀರ್ ಕಣಿಯವರು ಮುರುಘಾ ಮಠದಾಗ ಓದ್ದವ್ರು, ಕುವೆಂಪು ಅವರು ಇಂಥ ಒಂದು ಕನ್ನಡ ಶಾಲೆಯಲ್ಲಿ ಓದ್ದವ್ರು, SR ರಾವ್ ಅಂತ ಇಸ್ರೋ ಒಂದು ಬಾಹ್ಯಾಕಾಶದ ಡೈರೆಕ್ಟರ್ ಆಗಿದ್ರು. ಅವರು ವಿಶ್ವಮಾನ್ಯ ಆದ್ರು. ಅವರು ಕನ್ನಡದಲ್ಲೇ ಓದ್ದವ್ರು. ಕನ್ನಡದಲ್ಲಿ ಓದೋದ್ರಿಂದ ಯಾವ ಹಾನಿಯೂ ಇಲ್ಲ. ನಾವೆಲ್ಲ ಇಲ್ಲಿ ಕುಂತವ್ರು ಕನ್ನಡದಲ್ಲೇ ಓದ್ದವ್ರು. ತಿಳಿತಲ್ಲ? ನಿಮ್ಗೆ ಒಂದು ಧೈರ್ಯ ಕೊಡ್ತೀನಿ, ನೀವು ಎಂಜಿನಿಯರಿಂಗ್ ಅನ್ನ ನೀವು ಬೆಳೆಯೋದ್ರೊಳಗೆ ಕನ್ನಡದಲ್ಲಿ ನೀವು ಎಂಜಿನಿಯರ್ ಆಗ್ಬೋದು, ಬರೋದು ಡಾಕ್ಟರ್ ಆಗ್ಬೋದು, ವಕೀಲರಾಗ್ಬೋದು, ನೀವು SP ಆಗ್ಬೋದು, DC ಆಗ್ಬೋದು. 50 ವರ್ಷದಿಂದನೇ 40 ವರ್ಷದಿಂದನೇ DC ಆದವ್ರು ಇದ್ದಾರೆ, 40 ವರ್ಷದಿಂದನೇ IAS ಕನ್ನಡದಲ್ಲಿ ಬರೋದು ಆದವ್ರು ಇದ್ದಾರೆ. ನಿಮಗೆ ಇರುವ ಭವಿಷ್ಯ ಇದೆಯಲ್ಲ, ಇವತ್ತು ಶಿಕ್ಷಕ ವೃಂದಕ್ಕೆ ನಾನು ಒಂದು ಮನವಿಯನ್ನು ಮಾಡ್ಕೊತೀನಿ. ಕನ್ನಡದ ಅಭಿಮಾನ ಬೆಳೆಸಲೇಬೇಕು. ಕನ್ನಡ ಈ ನೆಲದ ಭಾಷೆ ಇದೆ. ಇವತ್ತು ನಾವು ಇಲ್ಲಿ ಇಷ್ಟೆಲ್ಲ ಸೇರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸುಮಾರು 100 ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಇವತ್ತು ಒಂದು ಕರ್ನಾಟಕ ರಾಜ್ಯ ಆಗ್ಬೇಕಾದ್ರೆ ನಾವೆಲ್ಲ ಹರಿದಂಚು ಹೋಗಿದ್ದೆವು. ಹೈದರಾಬಾದ್ನಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಅಂತ ಅಂತೇವು, ಈ ಕಡೆ ಬಾಂಬೆ ಕರ್ನಾಟಕ ಅಂತೇವು, ಆ ಕಡೆ ಮದ್ರಾಸ್ ಕರ್ನಾಟಕ ಅಂತೇವು, ಆಂಧ್ರ ಕರ್ನಾಟಕ ಅಂತೇವು. ಎಲ್ಲ ಸೇರಿ ಒಂದು 69 ವರ್ಷಗಳ ಹಿಂದೆ 1956ರಲ್ಲಿ ನಾವು ಏನು ಒಂದಾದೇವಲ್ಲ, ಒಂದು ರಾಜ್ಯ ಆಯ್ತಲ್ಲ, ಆ ರಾಜ್ಯದ ಒಂದು ಏನು ಶ್ರಮ ವಹಿಸಿದ್ರು ನಮ್ಮ ಹಿರಿಯರು, ಅದರ ಒಂದು ಪರಿಣಾಮ ಇವತ್ತು ನಮ್ಮ ಇಷ್ಟು ಜನ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಮೊದಲು ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಕನ್ನಡ ಭಾಷೆ ನಮ್ಮ ಭವಿಷ್ಯದ ಭಾಷೆ ಇದೆ, ನಿಮ್ಮೆಲ್ಲರ ಭವಿಷ್ಯದ ಭಾಷೆ ಇದೆ. ನೀವು ಯಾವ ಕಾಲಕ್ಕೂ ಕೂಡ ಬೇಸರ ಪಟ್ಕೋಬಾರ್ದು. ನಮ್ಮ ಮನೆ ಪಕ್ಕದ ಮನೆ ಹುಡುಗ ಇಂಗ್ಲಿಷ್ ಮೀಡಿಯಂ ಓದ್ತಾನೆ, ನಾನ್ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀನಿ ಅಂತ ತಿಳ್ಕೋಬಾರ್ದು. ಯಾಕಂದ್ರೆ
ಕನ್ನಡಕ್ಕೆ ಇರುವ ಭವಿಷ್ಯ ಇನ್ನು ಯಾವ ಭಾಷೆಗೂ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅದರ ಅರ್ಥ ನಾವು ಬೇರೆ ಭಾಷೆ ಕಲಿಬಾರ್ದು ಅಂತಲ್ಲ. ನೀವು ಇಂಗ್ಲಿಷ್ ಕಲೀರಿ, ಮರಾಠಿ ಕಲೀರಿ, ಉರ್ದು ಕಲೀರಿ, ನಿಮ್ಗೆ ಏನ್ ಬರ್ತದೆ ಎಲ್ಲವೂ ಕಲೀರಿ. ಆದರೆ ಕನ್ನಡವೇ ಮುಖ್ಯ, ಕನ್ನಡವೇ ಪ್ರಧಾನ ಭಾಷೆ. ಆಮೇಲೆ ಕನ್ನಡದಿಂದಲೇ ನಾವು ಈ ಜಗತ್ತನ್ನು ನೋಡ್ಬೇಕಾಗಿದೆ, ಈ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಾಗಿದೆ, ಮಾನವ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿದೆ. ಮಕ್ಕಳೇ, ನೀವು ಯಾವುದಕ್ಕೂ ಬೇಸರ ಮಾಡ್ಕೋಬೇಡಿ, ಚೆನ್ನಾಗಿ ಕನ್ನಡ ಕಲೀರಿ, ನಿಮಗೆ ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.